ಕೊನೆಯ ರೈಲು ಪ್ಲಾಟ್ಫಾರ್ಮ್ 3. ರಾತ್ರಿ 1:20. ಮಂಜು ಮತ್ತು ಗಾಳಿ ಹಳೆಯ ರೈಲು ನಿಲ್ದಾಣವನ್ನು ಸಂಪೂರ್ಣವಾಗಿ ಆವರಿಸಿತು. ಅಲ್ಲಿ ನಾನು ಮಾತ್ರ ಒಬ್ಬನೇ ಇದ್ದೆ. ಕೊನೆಯ ರೈಲು 1 ಗಂಟೆ ತಡವಾಗಿ ಬರುತ್ತದೆ ಎಂದು ಘೋಷಣೆ. ಬೆಂಚ್ ಮೇಲೆ ಕುಳಿತು ಮೊಬೈಲ್ ನೋಡುತ್ತಿದ್ದರೆ ಆ ಎದುರಿನ ಖಾಲಿ ಬೆಂಚ್ ಸ್ವಲ್ಪ ಕದಲಿದಂತೆ ಅನ್ನಿಸಿತು. ನಾನು ತಲೆತ್ತಿ ನೋಡಿದೆ. ಯಾರೂ ಇಲ್ಲ. ಆ ಕ್ಷಣವೇ ನನ್ನ ಹಿಂದೆ ನಿಧಾನವಾದ ಕಾಲಿನ ಶಬ್ದ. ಟಪ್ ಟಪ್ ಟಪ್. ಬೇಸರದಿಂದ ತಿರುಗಿ ನೋಡಿದೆ. ಮತ್ತೆ ಯಾರೂ ಇಲ್ಲ. ಆದರೆ ಯಾರೂ ತುಂಬಾ ಹತ್ತಿರ ನಿಂತಂತೆ. ಉಸಿರು ತಟ್ಟುವ ಶೀತ ಅನಿಸಿತು. ಒಂದು ಹಳೆಯ ಬೋರ್ಡ್ನಲ್ಲಿ ಬರೆದು ಇತ್ತು, ಪ್ಲಾಟ್ಫಾರ್ಮ್ 3 ಪ್ರವೇಶ ನಿಷೇಧ. 20 ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ವ್ಯಕ್ತಿ ರೈಲಿಗಿಳಿದು ಸಾವನ್ನಪ್ಪಿದ್ದಾನೆ. ಅದಾದ ನಂತರ ಆ ಪ್ಲಾಟ್ಫಾರ್ಮ್ನಲ್ಲಿ ರಾತ್ರಿಗೆ ಯಾರೂ ಹೋಗೋದಿಲ್ಲ. ನಾನು ನಕ್ಕುಬಿಟ್ಟೆ. ಆಗಲೇ ಸ್ಟೇಷನ್ ಮೈಕ್ ಹಿಸುಕು ಹಾಕಿದ ಹಾಗೆ ಶಬ್ದ. ಪ್ಲಾಟ್ಫಾರ್ಮ್ 3 ಪ್ರಯಾಣಿಕರೇ, ನಿಮ್ಮ ರೈಲು ಬಂದಿದೆ. ನಾನು ಬೆಚ್ಚಿಬಿದ್ದೆ. ಯಾವ ಪ್ರಯಾಣಿಕ? ಇಲ್ಲಿ ನಾನು ಒಬ್ಬನೇ ಇದ್ದೇನೆ. ಅದಕ್ಕಿಂತ ಭಯಾನಕ ಈ ಮುಂದಿನ ಘೋಷಣೆ ನನ್ನ ಹೆಸರನ್ನೇ ಹೇಳಿತು. ಇಮ್ರಾನ್ ಅನ್ಸರಿ. ಪ್ಲಾಟ್ಫಾರ್ಮ್ 3ಕ್ಕೆ ಬನ್ನಿ. ನನ್ನ ಹೆಸರು ಅವರಿಗೆ ಹೇಗೆ ಗೊತ್ತು? ಭಯ ಮತ್ತು ಕುತೂಹಲ ಎರಡೂ ಸೇರಿ. ನಾನು ಪ್ಲಾಟ್ಫಾರ್ಮ್ 3 ಕಡೆ ನಡೆದೆ. ಅಲ್ಲಿ ಸಂಪೂರ್ಣ ಕತ್ತಲೆ. ಮಂಜು ಗಟ್ಟಿಯಾಗಿ ಕವಿದಿತ್ತು. ಗಾಳಿ ಏಕಾಏಕಿ ತುಂಬಾ ಶೀತವಾಯಿತು. ರೈಲು ಹಳಿಗಳ ಮಧ್ಯೆ ಒಂದು ನೀಲಿ ಬೆಳಕು ಮಿಂಚಿತು. ಬೆಳಕಿನೊಳಗೆ ಒಬ್ಬ ವ್ಯಕ್ತಿ ನಿಂತಿದ್ದ. ಚಿನ್ನಾದ ಕೋಟ್ ತಲೆ ಬಾಗಿಸಿಕೊಂಡು, ಕಾಲುಗಳು ರೈಲು ಹಳಿಯ ಮಧ್ಯೆ. ನಾನು ಕೂಗಿ ಕೇಳಿದೆ, ಯಾರು ನೀವು? ಅವನು ನಿಧಾನವಾಗಿ ತಲೆ ಎತ್ತಿದ. ಅವನ ಕಣ್ಣುಗಳು ಇದ್ದವೇ ಇಲ್ಲ. 2 ಖಾಲಿ ಕತ್ತಲೆಯ ಗುಂಡಿಗಳು. ತುಂಬಾ ನಿಧಾನವಾಗಿ ಅವನು ಹೇಳಿದ, ನಿನ್ನ ರೈಲು ಬಂದಿದೆ. ಈಗ ನೀವು ಇಲ್ಲಿಯೇರಾ? ನಾನು ಓಡಲು ತಿರುಗಿದೆ. ಆದರೆ ಭಯಂಕರವಾಗಿ ಈ ಪ್ಲಾಟ್ಫಾರ್ಮ್ ಕಾಣೆಯಾಗಿತ್ತು. ನಾನು ರೈಲು ಹಳಿಯ ಮೇಲೆ ನಿಂತಿದ್ದೆ. ದೂರದಿಂದ ದೊಡ್ಡ ರೈಲು ಹಾರ್ನ್. ಹೂ. ರೈಲು ನನ್ನತ್ತ ನೇರವಾಗಿ ಬರುತ್ತಿದೆ. ನಾನು ಕಣ್ಣು ಮುಚ್ಚಿ ಕೂಗಿದೆ, ಬಚಾವ್. ಒಂದು ಕ್ಷಣದಲ್ಲಿ ಎಲ್ಲವೂ ನಿಂತು ಹೋಯಿತು. ಕಣ್ಣು ತೆರೆಯುತ್ತಿದ್ದರೆ ಮತ್ತೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿದ್ದೆ. ಸ್ಟೇಷನ್ ಮಾಸ್ಟರ್ ಲ್ಯಾಂಟರ್ನ್ ಹಿಡಿದು ಬಂದ. ಅವನು ಕೇಳಿದ, ರಾತ್ರಿ ಅಲ್ಲಿ ಹೋಗುವುದು ಯಾಕೆ? ಪ್ಲಾಟ್ಫಾರ್ಮ್ 3ನ್ನು 20 ವರ್ಷಗಳ ಹಿಂದೆ ಮುಚ್ಚಿದ್ದಾರೆ. ಅಲ್ಲಿ ಯಾರೂ ಇರುವುದಿಲ್ಲ. ನಾನು ನಡುಗುತ್ತಾ ಹೇಳಿದೆ, ನಾನು ಒಬ್ಬನನ್ನು ನೋಡಿದೆ. ಮಾಸ್ಟರ್ ನಿಧಾನವಾಗಿ ಹೇಳಿದರು, ಹೌದು. ಅವನು ಎಲ್ಲರನ್ನೂ ಕರೆಯುತ್ತಾನೆ. ಆದರೆ ಕೆಲವರು ಮಾತ್ರ ಹಿಂದಿರುಗುತ್ತಾರೆ. ಕೊನೆಯ ರೈಲು ಸ್ಟೇಷನ್ಗಿಳಿಯಿತು. ಜಾನದ ಕನ್ನಡಿ ನೋಡಲು ಮುಟ್ಟಿದೆ. ಆದರೆ ಅದು ನನ್ನ ಮುಖವಲ್ಲ. ಅದೇ ಕಣ್ಣಿಲ್ಲದ ವ್ಯಕ್ತಿ. ಅವನು ನಗುತ್ತಾ ತುಟಿಗಳನ್ನು ಚಲಾಯಿಸಿದ. ಮತ್ತೆ ಭೇಟಿ ಆಗೋಣ. ಕತೆ ಮುಗಿದಿತು.